ಹಾಯ್ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಗಳು ಪಾಠದಲ್ಲಿ ಬರುವಂತಹ ಅನ್ವಯಿಕ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ. 4 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಲಾಗತ್ತೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಈ ಪ್ರಶ್ನೆಯಲ್ಲಿ 2 ಭಾಗಗಳಿದೆ. ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು, ಇದೊಂದು ಭಾಗ. 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚು, ಇದೊಂದು ಭಾಗ ಮಕ್ಕಳೇ. ಈ 2 ಭಾಗಗಳನ್ನ ಬೇರೆ ಬೇರೆ ಬರ್ಕೊಂಡಿದ್ದೀನಿ. ಈ 2 ಭಾಗಗಳಿಂದ ನಾವು ಸಮೀಕರಣಗಳನ್ನ ಪಡಿತೀವಿ. ನಂತರ ಸಿಂಪ್ಲಿಫಿಕೇಶನ್ ಮಾಡಿ ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತೆ ಎಂದು ಕಂಡುಹಿಡಿಯಿರಿ. ಅಂದರೆ ಎನ್ ಪದಗಳ ಸಂಖ್ಯೆಯನ್ನು ನಾವಿಲ್ಲಿ ಕಂಡುಹಿಡಿಯಬೇಕು ಮಕ್ಕಳೇ. ಎಷ್ಟು ಪದಗಳನ್ನ ಕೂಡಿದ್ರೆ 540 ಬರುತ್ತೆ ಅನ್ನೋದನ್ನು ಕಂಡುಹಿಡಿಯಬೇಕು. ಸರಿನಾ ಮಕ್ಕಳ? ಹಂತವಾಗಿ ನೋಡ್ತಾ ಹೋಗೋಣ ಮಕ್ಕಳೇ. 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು ಅನ್ನೋ ಒಂದು ಭಾಗವನ್ನು, ಫಸ್ಟ್ ಭಾಗವನ್ನು ಹೇಗೆ ಬರ್ಕೊಳ್ತೀವಿ ಅಂತ ನೋಡಿ ಮಕ್ಕಳೇ. 10ನೇ ಪದವನ್ನು A10 ಅಂತ ಬರ್ಕೊಳ್ಬೇಕು. ನಂತರ ಮೊದಲನೇ ಪದ ಅಂತಂದರೆ A1, ಮೊದಲನೇ ಪದದ 3ರಷ್ಟು ಅಂತಂದರೆ A1ಗೆ 3ನ್ನು ಗುಣಿಸ್ಬೇಕು ಮಕ್ಕಳೇ. 3ರಷ್ಟು ಅಂತ ಇರೋದ್ರಿಂದ 3ನ್ನು ಗುಣಿಸ್ಬೇಕು. ಇದಕ್ಕಿಂತ 2 ಹೆಚ್ಚಂತೆ ನೋಡಿ ಮಕ್ಕಳೇ. ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚು ಅಂತಂದರೆ ನಾವು ಪ್ಲಸ್ ಚಿಹ್ನೆನ ಹಾಕಬೇಕು. ಸರಿನಾ ಮಕ್ಕಳ? ಈಗ A10 ಅಂತಂದರೆ 10ನ್ನು ಒಂದು ಕಡಿಮೆ ಮಾಡಿ ಬರ್ಕೊಳ್ಳಿ ಮಕ್ಕಳೇ. A ಪ್ಲಸ್ 9D ಅಂತ ಬರ್ಕೋಬೇಕು ಮಕ್ಕಳೇ. A10 ಅಂತಂದರೆ A ಪ್ಲಸ್ ಈ 10ಕ್ಕಿಂತ ಒಂದು ಕಡಿಮೆ ಡಿಯನ್ನು ಬರ್ಕೊಳ್ಬೇಕು. ಈಸ್ ಈಕ್ವಲ್ ಟು 3ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಇಲ್ಲಿ A1 ಅಂದರೆ ಮೊದಲನೇ ಪದನೇ A1 ಆಗಿರುತ್ತೆ ಮಕ್ಕಳೇ. ಅದನ್ನು ನಾವು A ಅಂತಲೂ ಕೂಡ ಸೂಚಿಸ್ಕೊಳ್ಳೋದ್ರಿಂದ A ಅಂತ ನೇರವಾಗಿ ಬರ್ಕೊಳ್ತಾ ಇದ್ದೀನಿ. 3A ಪ್ಲಸ್ 2. ನಂತರ ನೋಡಿ ಮಕ್ಕಳೇ, ಈಕ್ವಲ್ಸ್ನ ಮುಂಭಾಗದಲ್ಲಿರುವಂಥದ್ದನ್ನು ಹಾಗೆ ಬರ್ಕೊಳ್ತಾ ಇದ್ದೀನಿ. 3A ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ನ ಹಿಂಭಾಗದಲ್ಲಿದ್ದಂಥ ಎನ ಈ ಕಡೆ ಕಳಿಸ್ಕೊತಾ ಇದ್ದೀನಿ. ಸೊ -A ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಹಾಗೆಯೇ ಈಕ್ವಲ್ಸ್ನ ಹಿಂಭಾಗದಲ್ಲಿರುವಂತಹ +9D ಕೂಡ ಈ ಕಡೆ ಕಳಿಸ್ಕೊಳ್ತಾ ಇದ್ದೀನಿ. -9D ಆಗುತ್ತೆ. +2 ಈಕ್ವಲ್ಸ್ನ ಮುಂಭಾಗದಲ್ಲೇ ಇತ್ತು ಮಕ್ಕಳೇ, ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ನ ಮುಂಭಾಗದಲ್ಲಿರುವಂಥ 3A ಮತ್ತು +2 ಹಾಗೆ ಬರ್ಕೊಂಡಿದ್ದೀನಿ. ಈಕ್ವಲ್ಸ್ನ ಹಿಂಭಾಗದಲ್ಲಿರೋದನ್ನ ಮಾತ್ರ ಈ ಕಡೆ ತೊಗೊಂಬಂದಿರೋದ್ರಿಂದ ಮೈನಸ್ ಚಿಹ್ನೆಗಳು ಚೇಂಜ್ ಆಗಿದೆ. ಓಕೆನಾ? ಈಸ್ ಈಕ್ವಲ್ ಟು 0 ಮಕ್ಕಳೇ. ಈ ಕಡೆ ಇದ್ದಿದ್ದಂಥ ಎಲ್ಲ ಟರ್ಮ್ಸು ಕೂಡ ಈ ಕಡೆ ಬಂದಿದೆ. ಸೊ 0 ಹಾಕೊಂಡಿದ್ದೀನಿ. ಈಗ ನೋಡಿ ಮಕ್ಕಳೇ, ಸಿಂಪ್ಲಿಫಿಕೇಶನ್ ಮಾಡೋಣ. 3A ಇದೆ, ಇಲ್ಲಿ 1A ಇದೆ ಮಕ್ಕಳೇ. ಕಳೆದ್ರೆ 2A ಆಗುತ್ತೆ. -9D ಹಾಗೆ ಇರಲಿ. ಈಸ್ ಈಕ್ವಲ್ ಟು ಈ +2ನ ಈ ಕಡೆ ಕಳಿಸಿ ಮಕ್ಕಳೇ. -2 ಆಗುತ್ತೆ. ಸಮೀಕರಣ 1 ಅಂತ ಕರ್ಕೊಂಡಿದ್ದೀವಿ. ನಂತರ ನೋಡಿ ಮಕ್ಕಳೇ, 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚು. 8ನೇ ಪದ ಅಂತಂದರೆ A8 ಅಂತ ಬರ್ಕೊಳ್ತೀರಾ. ಈಸ್ ಈಕ್ವಲ್ ಟು ಮೊದಲನೇ ಪದದ A1ನ 2ರಷ್ಟಕ್ಕಿಂತ 2ನ ಅದು ಗುಣಿಸ್ಬೇಕು. ಅದಕ್ಕಿಂತ ಎಷ್ಟು ಹೆಚ್ಚು? 6 ಹೆಚ್ಚು ಅಂತ ಕೊಟ್ಟಿರೋದ್ರಿಂದ +6 ಅಂತ ಬರ್ಕೊಳ್ತೀವಿ. ಈಗ A8 ಅಂತಂದರೆ ಇದಕ್ಕಿಂತ ಒಂದು ಕಡಿಮೆ ಬರ್ಕೊಳ್ಳಿ ಮಕ್ಕಳೇ. A ಪ್ಲಸ್ ಇದಕ್ಕಿಂತ ಒಂದು ಕಡಿಮೆ D ಅಂದರೆ 8ಕ್ಕಿಂತ ಒಂದು ಕಡಿಮೆ ಅಂದರೆ 7D. A ಪ್ಲಸ್ 7D ಅಂತ ಬರ್ಕೊಳ್ಬೇಕು. ಈಸ್ ಈಕ್ವಲ್ ಟು 2 ಹಾಗೆ ಬರ್ಕೊಂಡಿದ್ದೀವಿ. A1 ಬದಲು A ಅಂತ ಬರ್ಕೊಂಡಿದ್ದೀವಿ. +6ನ ಹಾಗೆ ಬರ್ಕೊಳ್ಳಿ ಮಕ್ಕಳೇ. ಈಗಲೂ ಅಷ್ಟೇ 2A ಇದೆ. 2Aನ ಹಾಗೆ ಬರ್ಕೊಂಡಿದ್ದೀನಿ. +6ನು ಕೂಡ ಹಾಗೆ ಬರ್ಕೊಂಡಿದ್ದೀನಿ. A ಪ್ಲಸ್ 7Dನ ಈ ಕಡೆ ಕಳಿಸಿದಾಗ ಮೈನಸ್ ಆಯಿತು ಚಿಹ್ನೆ. A -A ಆಯಿತು. +7D -7D ಆಯಿತು ಮಕ್ಕಳೇ. ಈಸ್ ಈಕ್ವಲ್ ಟು 0. ಈಗ 2Aನಲ್ಲಿ 1Aನ ಕಳೆದ್ರೆ 1A ಉಳ್ಕೊಳ್ಳುತ್ತೆ. -7Dನ ಹಾಗೆ ಬರ್ಕೊಂಡಿದ್ದೀವಿ. ಈಸ್ ಈಕ್ವಲ್ ಟು +6ನ ಈ ಕಡೆ ಕಳಿಸಿದ್ರೆ -6 ಆಗುತ್ತೆ ಮಕ್ಕಳೇ. ಈಕ್ವೇಷನ್ 2 ಅಂತ ಕರ್ಕೊಳ್ಳಿ ಮಕ್ಕಳೇ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಬಂದಿದೆ. ಈ 2 ಸಮೀಕರಣಗಳನ್ನ ನಾವು ವರ್ಜಿಸುವ ವಿಧಾನದಿಂದ ಬಿಡಿಸ್ತಾ ಹೋಗೋಣ ಮಕ್ಕಳೇ. ಒಂದು ಸಮೀಕರಣವನ್ನು ಇಲ್ಲಿ ಬರ್ಕೊಂಡಿದ್ದೀನಿ, ಈ ಸಮೀಕರಣವನ್ನು ಇಲ್ಲಿ ಬರ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿ ಯಾವುದೂ ಕೂಡ ಸಹಗುಣಕಗಳು ಸೇಮ್ ಇಲ್ಲ ಮಕ್ಕಳೇ. ಎನ ಸಹಗುಣಕ 2 ಇದೆ, ಇಲ್ಲಿ ಎನ ಸಹಗುಣಕ 1 ಇದೆ, ಬೇರೆ ಬೇರೆ ಇದೆ. ಸೊ ಇಲ್ಲಿ ಡಿನ ಸಹಗುಣಕ 9 ಇದೆ, ಡಿನ ಸಹಗುಣಕ 7 ಇದೆ, ಬೇರೆ ಬೇರೆ ಇರೋದ್ರಿಂದ ಸೇಮ್ ಬರೋ ಹಾಗೆ ಮಾಡ್ಕೊಳ್ತೀನಿ ಮಕ್ಕಳೇ. ಸಮೀಕರಣ 1ನ್ನು ಈ ಎನ ಸಹಗುಣಕ 1ರಿಂದ ಗುಣಿಸಿ ಮಕ್ಕಳೇ. ಈ ಎನ ಸಹಗುಣಕ 1ರಿಂದ ಸಮೀಕರಣ 1ನ್ನು ಗುಣಿಸಿ. ಈ ಎನ ಸಹಗುಣಕ 2ರಿಂದ ಸಮೀಕರಣ 2ನ್ನು ಗುಣಿಸಲಾಗಿದೆ. ಸರಿನಾ ಮಕ್ಕಳ? 2A × 1 2A ಬರುತ್ತೆ. -9D × 1 9D ಬರುತ್ತೆ. ಈಸ್ ಈಕ್ವಲ್ ಟು -2 × 1 -2 ಬರುತ್ತೆ. ಇದನ್ನು ಸಮೀಕರಣ 3 ಅಂತ ಕರ್ಕೊಳ್ಳಿ. ನಂತರ
ಎ ಇಂಟು ಟು 2a ಆಗುತ್ತೆ, ಮೈನಸ್ ಹಾಗೇ ಇರಲಿ 7 ಇಂಟು ಟು 7 14 ಡಿ ಆಗುತ್ತೆ ಮಕ್ಕಳೇ, ಇಸ್ ಈಕ್ವಲ್ ಟು ಮೈನಸ್ 6 12 ಬರುತ್ತೆ. ಇದನ್ನು ಸಮೀಕರಣ 4 ಅಂತ ಕರ್ಕೊಳ್ಳಿ ಮಕ್ಕಳೇ. ನೋಡಿ, ಎನ ಸಹಗುಣಕಗಳು ಸೇಮ್ ಆಗಿದೆ, ಡಿನ ಸಹಗುಣಕಗಳು ಬೇರೆ ಇರೋದ್ರಿಂದ ನಾವು ಎನ ಸಹಗುಣಕಗಳನ್ನ ಅಂದರೆ ಎಯನ್ನು ನಾವಿಲ್ಲಿ ವರ್ಜಿಸೋಣ. ಈ ರೀತಿ ವರ್ಜಿಸಬೇಕು ಅಂದರೆ 2a ನ ಚಿಹ್ನೆ ಸೇಮ್ ಇರೋದ್ರಿಂದ ನಾವು ಕಳಿಬೇಕು ಅಂತಂದಾಗ ಕೆಳಗಡೆ ಈಕ್ವೇಷನ್ನ ಚಿಹ್ನೆಗಳನ್ನ ಚೇಂಜ್ ಮಾಡ್ಕೋಬೇಕು ಮಕ್ಕಳೇ. 2a ನ ಚಿಹ್ನೆ ಪ್ಲಸ್ ಇದೆ, ಸೊ ಮೈನಸ್ ಆಗುತ್ತೆ. 14d ನ ಚಿಹ್ನೆ ಮೈನಸ್ ಇದೆ, ಪ್ಲಸ್ ಆಗುತ್ತೆ. 12 ಚಿಹ್ನೆ ಮೈನಸ್ ಇದೆ, ಪ್ಲಸ್ ಆಗುತ್ತೆ. ಈಗ ಪ್ಲಸ್ ಎ ಅಂದರೆ ಪ್ಲಸ್ 2a ಮೈನಸ್ 2a ಏನಾಗುತ್ತೆ ಮಕ್ಕಳೇ, ಇದು ಇವೆರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 9d ಪ್ಲಸ್ 14d ಅಂತ ಇದೆ. ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳಿಬೇಕು. 14ರಲ್ಲಿ 9ನ ಕಳೆದ್ರೆ ನಿಮಗೆ ಎಷ್ಟು ಸಿಗುತ್ತೆ, 5d ಸಿಗುತ್ತೆ ಮಕ್ಕಳೇ. ಇವೆರಡನ್ನ ಕಳೆದಿದ್ದಕ್ಕೆ 5d ಸಿಕ್ತು. ಇಸ್ ಈಕ್ವಲ್ ಟು ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಪ್ಲಸ್ಸು ಮೈನಸ್ ಇದ್ರೆ ಏನು ಮಾಡಬೇಕು, ಕಳಿಬೇಕು. 12ರಲ್ಲಿ 2 ಕಳೆದಿದ್ದು 10 ಬರುತ್ತೆ ಮಕ್ಕಳೇ. 2ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 12. 12ರ ಚಿಹ್ನೆ ಏನಿದೆ, ಪ್ಲಸ್ ಇದೆ ಮಕ್ಕಳೇ. ಇವಾಗ ಚೇಂಜ್ ಆಗಿರೋದ್ರಿಂದ ಪ್ಲಸ್ ಇದೆ, ಸೊ ಪ್ಲಸ್ ಆನ್ಸರ್ನ ಬರುತ್ತಿದ್ದೀವಿ. ನೆಕ್ಸ್ಟ್ ಈಗ 5d ಇಸ್ ಈಕ್ವಲ್ ಟು 10 ಅಂತ ಬಂದಿದೆ. ಡಿ ಪಕ್ಕದಲ್ಲಿ 5 ಗುಣಿಸ್ತಾ ಇದೆ, 10 ಕಡೆ ಕಳಿಸಿದ್ರೆ ಬಾಗ್ಸುತ್ತೆ. ಡಿ ಇಸ್ ಈಕ್ವಲ್ ಟು 10/5 ಸರಿನಾ ಮಕ್ಕಳ. ಡಿ ಇಸ್ ಈಕ್ವಲ್ ಟು 5ರ ಮಗ್ಗಿನಲ್ಲಿ 10 ಬರುತ್ತೆ, 5 2 ಬರುತ್ತೆ. ಸೊ ಡಿ ಇಸ್ ಈಕ್ವಲ್ ಟು 2 ಸರಿನಾ ಮಕ್ಕಳ. 5 2 10, ಸೊ ಡಿ ಇಸ್ ಈಕ್ವಲ್ ಟು 2 ಬಂತು. ಈಗ ಈ ಡಿ ಬೆಲೆನ ಸಮೀಕರಣ 1ರಲ್ಲಿ ಆದೇಶಿಸೋಣ. ಸಮೀಕರಣ 1 ಯಾವುದು ನೋಡಿ ಮಕ್ಕಳೇ, ಇಲ್ಲಿದೆ 2a ಮೈನಸ್ 9d ಇಸ್ ಈಕ್ವಲ್ ಟು ಮೈನಸ್ 2 ಅಂತ. ಆ ಸಮೀಕರಣವನ್ನು ಇಲ್ಲಿ ತೊಗೊಂಡಿದ್ದೀನಿ. ಈಗ ಡಿ ಬೆಲೆ ಬಂದಿರೋದ್ರಿಂದ 2a ನ ಹಾಗೆ ಬರ್ಕೊಳ್ಳಿ, ಮೈನಸ್ 9ನ ಹಾಗೆ ಬರ್ಕೊಳ್ಳಿ, ಡಿ ಬದಲಿಗೆ 2 ಅಂತ ಹಾಕಿ ಇಸ್ ಈಕ್ವಲ್ ಟು ಮೈನಸ್ 2ನ ಹಾಗೆ ಬರ್ಕೊಂಡಿದ್ದೀವಿ. 2a ಮೈನಸ್ 9 2 18 ಮಕ್ಕಳೇ, ಇಸ್ ಈಕ್ವಲ್ ಟು ಮೈನಸ್ 2ನ ಹಾಗೆ ಬರ್ಕೊಂಡಿದ್ದೀವಿ. 2a ನ ಹಾಗೆ ಬರ್ಕೊಳ್ಳಿ, ಇಸ್ ಈಕ್ವಲ್ಟಿಂದ ಮುಂದೆ ಇರುವಂಥ ಮೈನಸ್ 2ನು ಹಾಗೆ ಬರ್ಕೊಳ್ಳಿ. ಮೈನಸ್ 18ನ ಈ ಕಡೆ ಕಳಿಸಿ, ಅಂದರೆ ಈಕ್ವಲ್ಸ್ನ ಮುಂಭಾಗಕ್ಕೆ ಕಳಿಸಿದಾಗ ಪ್ಲಸ್ 18 ಆಗುತ್ತೆ. 2a ಇಸ್ ಈಕ್ವಲ್ ಟು ನೋಡಿ ಮಕ್ಕಳೇ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಸೊ ಕಳಿಬೇಕು. 18ರಲ್ಲಿ 2 ಕಳೆದಿದ್ದು 16. ಎ ಪಕ್ಕದಲ್ಲಿ 2 ಗುಣಿಸ್ತಾ ಇದೆ, 16 ಕಡೆ ಕಳಿಸಿದ್ರೆ ಬಾಗ್ಸುತ್ತೆ. ಸೊ ಎ ಇಸ್ ಈಕ್ವಲ್ ಟು 16/2. ಈಗ ಎ ಇಸ್ ಈಕ್ವಲ್ ಟು 2ರಿಂದ 16ನ ಡಿವೈಡ್ ಮಾಡಿ ಮಕ್ಕಳೇ. 2ರ ಮಗ್ಗಿನಲ್ಲಿ 16 ಎಲ್ಲಿ ಬರುತ್ತೆ, 8 ಬರುತ್ತೆ. ಸೊ ಎ ಇಸ್ ಈಕ್ವಲ್ ಟು 8 ಅಂತ ಅರ್ಥ ಆಯಿತು ಮಕ್ಕಳೇ. ಈಗ ಡಿ ವ್ಯಾಲ್ಯೂ ಬಂದಿದೆ ಮತ್ತು ಎ ವ್ಯಾಲ್ಯೂ ಬಂದಿದೆ. ಈಗ ಅವ್ರೇನು ಕೊಟ್ಟಿದ್ದಾರೆ ಮಕ್ಕಳೇ, ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿದೆ ಅಂತ ಕೇಳಿದ್ದಾರೆ. ಸೊ ನಾನಿಲ್ಲಿ n ಪದಗಳವರೆಗಿನ ಮೊತ್ತ 540 ಆಗಿರುತ್ತೆ ಅಂತ ಅಂದಾಜಲ್ಲಿ ತೊಗೊಳ್ತೀನಿ ಮಕ್ಕಳೇ. n ಪದಗಳವರೆಗಿನ ಮೊತ್ತಕ್ಕೆ ನಮಗೊಂದು ಸೂತ್ರ ಗೊತ್ತಿದೆ, SN ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಅಂತ. ಹಾಗಾದರೆ SN ಅನ್ನು ಅವರೇ ಕೊಟ್ಟಿದ್ದಾರೆ. SN ಎಷ್ಟು ಮಕ್ಕಳೇ, 540 ಅಂತ ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಎನ್ನನ್ನು ಅಂದರೆ ಎಷ್ಟು ಪದಗಳವರೆಗೆ ಅಂತ ಕೇಳಿರೋದ್ರಿಂದ n ಅನ್ನೋದು ಪದಗಳ ಸಂಖ್ಯೆಯನ್ನು ಸೂಚಿಸೋದ್ರಿಂದ ಎನ್ನನ್ನು ಕಂಡುಹಿಡಿಯಬೇಕಾಗಿರುತ್ತೆ. ಅದನ್ನು ಹಾಗೆ ಬರ್ಕೊಳ್ಳಿ, n/2 ಹಾಗೆ ಬರ್ಕೊಂಡಿದ್ದೀನಿ, ಇಂಟು 2 ಹಾಗೆ ಬರ್ಕೊಂಡು ಇಂಟು ಎ ಅಂತಂದರೆ ಎಷ್ಟು ಬಂದಿದೆ ಮಕ್ಕಳೇ, ನೋಡಿ ಮಕ್ಕಳೇ ಇಲ್ಲಿ 8 ಬಂದಿದೆ. ಸೊ ಆ 8ನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ, 2 ಇಂಟು 8 ಪ್ಲಸ್ ಎನ್ನನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ n-1 ಇಂಟು ಡಿ ಅಂತಂದರೆ 2, ಅದನ್ನು ಇಲ್ಲಿ ಬರ್ಕೊಳ್ಳಿ ಮಕ್ಕಳೇ. 540 ಇಂಟು 2 ನೋಡಿ ಇಲ್ಲಿ ಭಾಗಿಸ್ತಾ ಇರೋದು ಈಕ್ವಲ್ಸ್ನ ಎಡಭಾಗಕ್ಕೆ ಕಳಿಸಿದ್ದೀನಿ. ಭಾಗಿಸ್ತಾ ಇರೋದ್ರಿಂದ ಈ ಕಡೆ ಬಂದು ಗುಣಿಸುತ್ತೆ. ಸೊ 540 ಇಂಟು 2 ಆಯಿತು. ಇಸ್ ಈಕ್ವಲ್ ಟು n/16 ಅಂದರೆ n ಇಂಟು 8 2 ಎಷ್ಟು ಮಕ್ಕಳೇ, 16 ಪ್ಲಸ್ 2 ಇಂಟು n 2 ಆಯಿತು, ಮೈನಸ್ 2 1 2. 540 ಮತ್ತು 2ನ್ನು ಗುಣಿಸಿದ್ದು 1080 ಬರುತ್ತೆ. ಇಸ್ ಈಕ್ವಲ್ ಟು ಎನ್ನನ್ನು ಹಾಗೆ ಬರ್ಕೊಳ್ಳಿ ಮಕ್ಕಳೇ. ನಂತರ 16 ಮೈನಸ್ 2 ಇದೆ, ಅವೆರಡನ್ನು ಕಳಿಬಹುದು. ಈ 2 ಎನ್ನನ್ನು ಹಾಗೆ ಬರ್ಕೊಳ್ಳಿ, 2n ಪ್ಲಸ್ 16 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ 16ರ ಚಿಹ್ನೆ ಪ್ಲಸ್ ಇದೆ, 2ರ ಚಿಹ್ನೆ ಮೈನಸ್ ಇದೆ. ಪ್ಲಸ್ಸು ಮೈನಸ್ ಇರೋದ್ರಿಂದ ಇವೆರಡನ್ನ ಕಳಿಬೇಕು. 16ರಲ್ಲಿ 2 ಕಳೆದಿದ್ದು 14, 16ರ ಚಿಹ್ನೆ ಪ್ಲಸ್ ಇರೋದ್ರಿಂದ ಪ್ಲಸ್ ಹಾಕಿದ್ದೀವಿ ಮಕ್ಕಳೇ. ಈಗ 1080ನ ಹಾಗೆ ಬರ್ಕೊಳ್ಳಿ, ಇಸ್ ಈಕ್ವಲ್ ಟು 2n ಇಂಟು n
2n² ಆಗುತ್ತೆ ಪ್ಲಸ್ 14 ಇಂಟು ಎನ್ನು 14n ಆಗುತ್ತೆ ಮಕ್ಕಳೇ. ಈಗ 1080ನ ಈ ಕಡೆ ಕಳಿಸೋಣ ಮಕ್ಕಳೇ. 2n² ಹಾಗೆ ಬರ್ಕೊಳ್ಳಿ ಪ್ಲಸ್ 14n ಹಾಗೆ ಬರ್ಕೊಳ್ಳಿ. 1080ನ ಈ ಕಡೆ ಕಳಿಸಿದ್ರೆ ಮೈನಸ್ 1080 ಆಗುತ್ತೆ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀವಿ ಮಕ್ಕಳೇ. ಈಗ ಇಡೀ ಸಮೀಕರಣದಲ್ಲಿ ನೋಡಿ ಇಲ್ಲೂ 2 ಇದೆ, 14 ಕೂಡ 2 ಇಂದ ಡಿವೈಡ್ ಆಗುತ್ತೆ, 1080 ಕೂಡ 2 ಇಂದ ಡಿವೈಡ್ ಆಗೋದ್ರಿಂದ ಇಡೀ ಸಮೀಕರಣವನ್ನು ಡಿವೈಡ್ ಬೈ 2 ಮಾಡೋಣ ಮಕ್ಕಳೇ. 2 ಇಂದ ಇದನ್ನು ಡಿವೈಡ್ ಮಾಡಿದ್ರೆ 2 1 ಹೋಗುತ್ತೆ, ಸೊ n² ಮಾತ್ರ ಉಳ್ಕೊಳ್ಳುತ್ತೆ. ಪ್ಲಸ್ 14n 2 ಇಂದ ಡಿವೈಡ್ ಮಾಡಿದ್ರೆ 7 ವರ್ತಿ ಹೋಗುತ್ತೆ, 2 7 14 ಅಂತ, ಸೊ 7 ವರ್ತಿ ಹೋಗಿ 7n ಉಳ್ಕೊಳ್ತು. ಮೈನಸ್ ಇದನ್ನು ಡಿವೈಡ್ ಮಾಡಿದ್ರೆ 540 ಬರುತ್ತೆ ಇಸ್ ಈಕ್ವಲ್ ಟು 0. ನೋಡಿ ಮಕ್ಕಳೇ, n² ಪ್ಲಸ್ 7n ಮೈನಸ್ 540 ಈಸ್ ಈಕ್ವಲ್ ಟು 0. ಸರಿನಾ ಮಕ್ಕಳ? ಈಗ ಇಲ್ಲಿ ಬಂದಿರುವಂಥದ್ದು ವರ್ಗ ಸಮೀಕರಣ ಮಕ್ಕಳೇ. ನೋಡಿ ಇಲ್ಲಿ x² ಪ್ಲಸ್ 7x ಮೈನಸ್ 540 ಈಸ್ ಈಕ್ವಲ್ ಟು 0. ಈ ರೀತಿ ಇದ್ದರೆ ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ವರ್ಗ ಸಮೀಕರಣಗಳು ಪಾಠದಲ್ಲಿ ಬರುವಂತಹ ವಾಕ್ಯ ರೂಪದ ಸಮಸ್ಯೆಗಳನ್ನ ಬಿಡಿಸೋದ್ರಲ್ಲಿ ಹೇಳ್ಕೊಟ್ಟಿದ್ದೀನಿ ಮಕ್ಕಳೇ. ಆ ವಿಡಿಯೋಗಳನ್ನು ಬೇಕಿದ್ರೆ ನೀವು ಇಲ್ಲಿ ರೆಫರ್ ಮಾಡ್ಬೋದು ಮಕ್ಕಳೇ. n² ಪ್ಲಸ್ 7n ಮೈನಸ್ 540. ಈಗ ಇಲ್ಲಿ ನೋಡಿ ಮಕ್ಕಳೇ, 540 ಇಂಟು n² ಇಂದ ಏನೂ ಇಲ್ಲ ಅಂದರೆ 1 ಇದೆ. 540ಕ್ಕೆ 1ಅನ್ನು ಗುಣಿಸಿದ್ರೆ 540 ಬರಬೇಕು. ಆ ರೀತಿ ಬರುವಂಥ ಎರಡು ಅಂಕಿಗಳನ್ನು ಗುಣಿಸಿದ್ರೆ ಕಳೆದಾಗ 7 ಬರಬೇಕು ಮಕ್ಕಳೇ. ಅಂಥ ಎರಡು ಸಂಖ್ಯೆಗಳು ಯಾವುದಪ್ಪ ಅಂದರೆ 27 ಮತ್ತು 20. ಇವೆರಡು ಸಂಖ್ಯೆಗಳನ್ನ ಗುಣಿಸಿದ್ರೆ 540 ಬರುತ್ತೆ. ಇವೆರಡನ್ನು ಕಳೆದ್ರೆ ಮಕ್ಕಳೇ 7 ಬರುತ್ತೆ. ಸರಿನಾ? ಈಗ ಪ್ಲಸ್ 7 ಬರಬೇಕಾಗಿರೋದ್ರಿಂದ ಇವೆರಡರಲ್ಲಿ ದೊಡ್ಡ ಸಂಖ್ಯೆಗೆ ಪ್ಲಸ್ ಕೊಡಬೇಕು, ಚಿಕ್ಕ ಸಂಖ್ಯೆಗೆ ಮೈನಸ್ ಕೊಡಬೇಕು. ನೋಡಿ n² ಹಾಗೆ ಬರ್ಕೊಂಡಿದ್ದೀವಿ, ಪ್ಲಸ್ 27n ಅಂತ ಬರ್ಕೊಂಡಿದ್ದೀವಿ, ಮೈನಸ್ 20n ಅಂತ ಬರ್ಕೊಂಡಿದ್ದೀವಿ, ಮೈನಸ್ 540 ಈಸ್ ಈಕ್ವಲ್ ಟು 0. ಸರಿನಾ ಮಕ್ಕಳ? ನಂತರ n² ಮತ್ತು 27n ಇವೆರಡರಲ್ಲಿ ಕಾಮನ್ ಇರೋವಂಥದ್ದು ನೋಡಿ n ಇದೆ. ಸೊ n ಕಾಮನ್ ತೆಗೆದ್ರೆ ಇದರಲ್ಲಿ ಉಳ್ಕೊಂಡಿದ್ದು ಒಂದು n ಪ್ಲಸ್ 27ನ್ನ ಬರ್ಕೊಳ್ಬೇಕು, ಯಾಕೆಂದರೆ n ಕಾಮನ್ ತೆಗೆದಿದ್ದೀವಿ. ನಂತರ ಇಲ್ಲಿ ಮೈನಸ್ 20ನ್ನ ಕಾಮನ್ ತೆಗೀರಿ ಮಕ್ಕಳೇ, ಇವೆರಡರಲ್ಲೂ ಕೂಡ ಇರುತ್ತೆ. ಮೈನಸ್ 20ನ್ನ ಕಾಮನ್ ತೆಗೆದ್ರೆ ಇಲ್ಲಿ ಉಳ್ಕೊಂಡಿದ್ದು n, ಮೈನಸ್ನ ಕಾಮನ್ ತೆಗೆದಿರೋದ್ರಿಂದ ಇಲ್ಲಿ ಪ್ಲಸ್ ಅಂತ ಹಾಕ್ಕೊಳ್ತೀವಿ. 20ರಿಂದ ಇದನ್ನು ಡಿವೈಡ್ ಮಾಡಿದ್ರೆ 27 ವರ್ತಿ ಡಿವೈಡ್ ಆಗುತ್ತೆ ಮಕ್ಕಳೇ. ಸೊ 27 ಅಂತ ಬರೀರಿ ಈಸ್ ಈಕ್ವಲ್ ಟು 0. ನೋಡಿ ಇವೆರಡು ಬ್ರ್ಯಾಕೆಟಲ್ಲಿ ಸೇಮ್ ಇದೆ, n ಪ್ಲಸ್ 27 n ಪ್ಲಸ್ 27 ಇರೋದ್ರಿಂದ ಇವೆರಡರಲ್ಲೂ ಇರೋದ್ರಿಂದ ಕಾಮನ್ ತೆಗೀರಿ. ಇದರಲ್ಲಿ ಉಳ್ಕೊಂಡಿದ್ದು n ಮಾತ್ರ, ಅದನ್ನು ಬರೀರಿ. ಇದರಲ್ಲಿ ಉಳ್ಕೊಂಡಿದ್ದು ಮೈನಸ್ 20 ಅದನ್ನು ಬರೀರಿ ಈಸ್ ಈಕ್ವಲ್ ಟು 0. n ಪ್ಲಸ್ 27 ಇಂಟು n ಮೈನಸ್ 20 ಈಸ್ ಈಕ್ವಲ್ ಟು 0 ಅಂತ ಬಂತು. ಇದರಲ್ಲಿ n ಪ್ಲಸ್ 27ನ್ನ 0ಗೆ ಈಕ್ವೇಟ್ ಮಾಡಿ, ಇನ್ನೊಂದು ಸಲ n ಮೈನಸ್ 20ನ್ನು ಕೂಡ 0ಗೆ ಈಕ್ವೇಟ್ ಮಾಡಿ ಮಕ್ಕಳೇ. n ಇಸ್ ಈಕ್ವಲ್ ಟು ಪ್ಲಸ್ 27 0 ಕಡೆ ಬಂದರೆ ಮೈನಸ್ 27 ಆಗುತ್ತೆ, ಮತ್ತು n ಮೈನಸ್ 20 ಇಸ್ ಈಕ್ವಲ್ ಟು 0ದಲ್ಲಿ ಮೈನಸ್ 20 ಈ ಕಡೆ ಬಂದರೆ ಪ್ಲಸ್ 20 ಆಗುತ್ತೆ, n ಇಸ್ ಈಕ್ವಲ್ ಟು 20 ಆಗುತ್ತೆ. ಈಗ ಎರಡೂ ಉತ್ತರಗಳು ನಿಮಗೆ ಸಿಕ್ಕಿದೆ ಮಕ್ಕಳೇ. n ಅನ್ನೋದು ಪದಗಳ ಸಂಖ್ಯೆ ಆಗಿರೋದ್ರಿಂದ ನೆಗೆಟಿವ್ ವ್ಯಾಲ್ಯೂನ ತಗೋಬೇಡಿ, ಪಾಸಿಟಿವ್ ವ್ಯಾಲ್ಯೂನ ತಗೊಳ್ಳಿ. n ಇಸ್ ಈಕ್ವಲ್ ಟು 20. ದೇರ್ಫೋರ್ 20 ಪದಗಳವರೆಗಿನ ಮೊತ್ತ ಎಷ್ಟಾಗುತ್ತೆ ಮಕ್ಕಳೇ? 540 ಆಗುತ್ತೆ.